Hello students, here I am Professor R.S. Udupudi, BLDS College Jamkandi, again with a problem on cost sheet. Let us go through the problem. From the following particulars given below, prepare cost statement showing the components of the cost and profit for the year ended 31st December 2012. Here you are given with stock of finished goods, stock of raw material and work in progress for 1st January 2012 and for 31st 12 2012. ಜನವರಿ ಫಸ್ಟಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರಾ ಅಂತಂದ್ರೆ ಅದು ಓಪನಿಂಗ್ ಸ್ಟಾಕ್ ಐತಿ. ಅಟ್ ದ ಎಂಡ್ ಆಫ್ ದ ಪೀರಿಯಡ್ ಅಂದರೆ ಡಿಸೆಂಬರ್ 31st ಕೊಟ್ಟಾರ ಅಂತಂದ್ರೆ ಅದು ಕ್ಲೋಸಿಂಗ್ ಸ್ಟಾಕ್ ಐತಿ. ಸೊ ಇಲ್ಲೇ ಫಿನಿಶ್ ಸ್ಟಾಕ್ದಾತು, ರಾ ಮಟೀರಿಯಲ್ ಆಯ್ತು, ವರ್ಕ್ ಇನ್ ಪ್ರೋಗ್ರೆಸ್ ಆಯ್ತು. ಓಪನಿಂಗ್ ಸ್ಟಾಕು ಕೊಟ್ಟಾರ, ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಾರ. ಫಿನಿಶ್ಡ್ ಗೂಡ್ಸ್ ಏನೈತಿ ಅಂತಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನು ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀರಿ. ಓಪನಿಂಗ್ ಸ್ಟಾಕ್ ಆ್ಯಡ್ ಮಾಡ್ತೀರಿ, ಕ್ಲೋಸಿಂಗ್ ಸ್ಟಾಕ ಡಿಡಕ್ಟ್ ಮಾಡ್ತೀರಿ. ರಾ ಮಟೀರಿಯಲ್ಸ್ ಏನೈತಿ ಅಂತಂದ್ರೆ ಡೈರೆಕ್ಟ್ ಮಟೀರಿಯಲ್ಸ್ ಏನು ತೊಗೋತೇವಲ್ಲ ಪ್ರೈಮ್ ಕಾಸ್ಟ್ದೊಳಗೆ, ಅಲ್ಲೇ ಓಪನಿಂಗ್ ಸ್ಟಾಕದೊಳಗೆ ಪರ್ಚೇಜಸ್ ಆ್ಯಡ್ ಮಾಡ್ತೀರಿ, ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ಪರ್ಚೇಜಸ್ ಮತ್ತು ಓಪನಿಂಗ್ ಸ್ಟಾಕ್ದೊಳಗೆ ಲೆಸ್ ಮಾಡ್ತೀರಿ. ವರ್ಕ್ ಇನ್ ಪ್ರೋಗ್ರೆಸ್ದ ಏನೈತಿ ಅಡ್ಜಸ್ಟ್ಮೆಂಟ್ ಆಗುವುದು ಫ್ಯಾಕ್ಟ್ರಿ ಕಾಸ್ಟ್ ಜೋಡಿ ಆಗಾಕತ್ತದಲ್ಲೇ. ಓಕೆ, ಆಮೇಲೆ ನೆಕ್ಸ್ಟ್ ಏನು ಕೊಟ್ಟಾರ ಅಂತಂದ್ರೆ ಪರ್ಚೇಜಸ್ ಆಫ್ ರಾ ಮಟೀರಿಯಲ್. ಇದೇನು ಓಪನಿಂಗ್ ಸ್ಟಾಕ್ ಕೊಟ್ಟಾರಲ್ಲ ರಾ ಮಟೀರಿಯಲ್ಸ್, ಅದ್ರ ಜೋಡಿ ಇದನ್ನು ಆ್ಯಡ್ ಮಾಡಾಕತ್ತೇವೆ. ಅಂದ್ರೆ ಪ್ರೈಮ್ ಕಾಸ್ಟದು ಇದು ಕಾಂಪೋನೆಂಟ್ ಐತಿ. ಆಮೇಲೆ ಕ್ಯಾರೇಜ್ ಇನ್ವರ್ಡ್ ಪ್ರೈಮ್ ಕಾಸ್ಟದು ಕಾಂಪೋನೆಂಟ್ ರಾ ಮಟೀರಿಯಲ್ಸ್ ಜೋಡಿ ಆ್ಯಡ್ ಮಾಡಾಕತ್ತೇವೆ. ವೇಜಸ್ ಪ್ರೈಮ್ ಕಾಸ್ಟದನ ಕಾಂಪೋನೆಂಟ್ ಐತಿ. ಸೊ ಇದೇನೈತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕೂಡ ನಮಗೆ ಪ್ರೈಮ್ ಕಾಸ್ಟ್ ಸಿಗಾಕತ್ತೈತಿ. ನೆಕ್ಸ್ಟ್ ಕೊಟ್ಟದ್ದೇನೈತಿ ಅಂತಂದ್ರೆ ವರ್ಕ್ಸ್ ಮ್ಯಾನೇಜರ್ಸ್ ಸ್ಯಾಲ್ರಿ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ ಬರಾಕತ್ತೈತಿ. ಇಲ್ಲಿ ವರ್ಕ್ಸ್ ಅಂತ ಹೇಳ್ಯಾರಲ್ಲ, ಇಲ್ಲೇ ವರ್ಕ್ಸ್ ಅಂದ್ರೆ ಅದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ರಿಲೇಟೆಡ್ ಇರ್ತೈತಿ. ಸೊ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಎಂಪ್ಲಾಯೀಸ್ ಸ್ಯಾಲ್ರಿ, ಫ್ಯಾಕ್ಟ್ರಿ ಅನ್ನೋ ಶಬ್ದ ಪರ್ಟಿಕ್ಯುಲರಾಗಿ ಯೂಸ್ ಮಾಡ್ಯಾರ ಅವರಲ್ಲಿ. ಸೊ ಇಟ್ ಕಮ್ಸ್ ಅಂಡರ್ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ರೆಂಟ್, ಟ್ಯಾಕ್ಸಸ್ ಆ್ಯಂಡ್ ಇನ್ಶೂರೆನ್ಸ್, ಅಗೇನ್ ದ ವರ್ಡ್ ಫ್ಯಾಕ್ಟ್ರಿ ಈಸ್ ಯೂಸ್ಡ್ ಹಿಯರ್. ಅಂದ್ರೆ ಫ್ಯಾಕ್ಟ್ರಿ ರಿಲೇಟೆಡ್ ಐತಿ, ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಹೇಳಿ ಕನ್ಸಿಡರ್ ಮಾಡಾಕತ್ತೀವಿ. ಪವರ್ ಎಕ್ಸ್ಪೆನ್ಸಸ್ ಫ್ಯಾಕ್ಟ್ರಿ ಓವರ್ ಹೆಡ್ ಐತಿ. ಅದರ್ ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ ಇದು ಫ್ಯಾಕ್ಟ್ರಿ ಓವರ್ ಹೆಡ್ ಐತಿ. ಓಕೆ, ಇವಿಷ್ಟು ಏನದಾವ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ ಬರಾಕತ್ತವ. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್. ಜನರಲ್ ಎಕ್ಸ್ಪೆನ್ಸಸ್ ಯೂಶ್ವಲಿ ಎಲ್ಲಿ ಇನ್ಕರ್ ಮಾಡ್ತೀವಿ ಅಂತಂದ್ರೆ ನಾವು ಆಫೀಸ್ ಒಳಗೆ ಮಾಡ್ತೇವೆ. ಸೊ ಇದು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಂತ ಹೇಳಾಕತ್ತೇವೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೊಟ್ಟಾರ ಸೇಲ್ಸ್ ಫಾರ್ ದ ಇಯರ್ ಅಟ್ ದ ಎಂಡ್ ಆಫ್ ಯುವರ್ ಕಾಸ್ಟ್ ಶೀಟ್. ಸೇಲ್ಸ್ ಬರೆಯಾಕತ್ತೀರಿ ನಾವು. ಟೋಟಲ್ ಸೇಲ್ಸ್ ಅವರ ಕೊಟ್ಟಾರ. ಯಾವಾಗ ಟೋಟಲ್ ಸೇಲ್ಸ್ ಕೊಟ್ಟಿರ್ತಾರ ನಿಮಗೆ ಪ್ರಾಫಿಟ್ ಕಂಡು ಹಿಡಿಯಕ್ಕೆ ಹೇಳಿರ್ತಾರೆ. ಸೊ ಇಲ್ಲಿ ಮೇಲೆ ಕೊಟ್ಟಾರ ಅವರು ಪ್ರಾಫಿಟ್ ಫಾರ್ ದ ಇಯರ್ ಎಂಡೆಡ್ ಅಂತೇಳಿ ಹೇಳ್ಯಾರ ಅವರಲ್ಲೇ. ಸೇಲ್ಸ್ ಕೊಟ್ಟಾನ ಅಂತಂದ್ರೆ ಟೋಟಲ್ ಕಾಸ್ಟ್ ಮತ್ತು ಸೇಲ್ಸದ ನಡುವಿನ ಡಿಫ್ರೆನ್ಸ್ ನಮಗೇನಿರ್ತೈತೆ ಅವಾಗೂ ಪ್ರಾಫಿಟ್ ಇರ್ತೈತಿ. ಓಕೆ, ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಾರ. ಇನ್ಕಮ್ ಟ್ಯಾಕ್ಸ್ 360, dividend 600, debenture interest 2080, transfer to sinking fund 5500, goodwill written off 8500, payment of sales tax 7250. ಇವು ಇಷ್ಟು ಏನದಾವ ಅಂತಂದ್ರೆ ಪ್ಯೂರ್ಲಿ ಫೈನಾನ್ಷಿಯಲ್ ಚಾರ್ಜಸ್ ಅದಾವ. ಓಕೆ, ದ್ಯಾಟ್ ಮೀನ್ಸ್ ನಾನ್ ಕಾಸ್ಟ್ ಐಟಮ್ಸ್ ಅಂತ ಹೇಳಿ ಹೇಳ್ತೇವೆ ಇವನ್ನ. ಓಕೆ, ಯಾವ್ಯಾವು? ಇನ್ಕಮ್ ಟ್ಯಾಕ್ಸ್, ಡಿವಿಡೆಂಡ್, ಡಿಬೆಂಚರ್ ಇಂಟ್ರೆಸ್ಟ್, ಟ್ರಾನ್ಸ್ಫರ್ ಟು ಸಿಂಕಿಂಗ್ ಫಂಡ್, ಗುಡ್ ವಿಲ್ ರಿಟರ್ನ್ ಆಫ್, ಪೇಮೆಂಟ್ ಆಫ್ ಸೇಲ್ಸ್ ಟ್ಯಾಕ್ಸ್. ಇವು ನಾನ್ ಕಾಸ್ಟ್ ಐಟಮ್ಸ್ ಅದಾವ. ಸೊ ಕಾಸ್ಟ್ ಶೀಟ್ ಒಳಗೆ ಇವನು ಬರೆಯಂಗಿಲ್ಲ ನಾವು. ಇವಿಷ್ಟನ್ನು ಕಾಸ್ಟ್ ಶೀಟ್ ಒಳಗೆ ಬರೆಯಾಕತ್ತಿಲ್ಲ. ಸೊ ಇವನ್ನ ಎಲ್ಲೂ ಅಡ್ಜಸ್ಟ್ ಮಾಡಬೇಡ್ರಿ ಪ್ಲೀಸ್. ಇವನ್ನಷ್ಟನ್ನು ಎಲ್ಲೂ ಅಡ್ಜಸ್ಟ್ ಮಾಡೋಂಗಿಲ್ಲ, ಅಂದರೆ ಆ್ಯಡ್ ಮಾಡೋಂಗಿಲ್ಲ. ಕಾಸ್ಟ್ ಶೀಟಿಗೆ ಸಂಬಂಧ ಇಲ್ಲ ಇವು. ಸೊ ನೆಕ್ಸ್ಟ್ ಯಾವುದೈತಿ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 3025 ಐತಿ. ಇಟ್ ಈಸ್ ರಿಟರ್ನ್ ಅಂಡರ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಓಕೆ, ಲೆಟ್ ಅಸ್ ಸಾಲ್ವ್ ದ ಪ್ರಾಬ್ಲಮ್. ದಟ್ ಈಸ್ ಪ್ರಿಪೇರ್ ದ ಕಾಸ್ಟ್ ಶೀಟ್. ಹಿಯರ್ ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡೆಡ್ 31st December 2012. ಫಸ್ಟ್ direct materials
First we have to consider opening stock of raw materials. Opening stock of raw materials is January 1st क्या होती ಅದನ್ನು opening stock of raw materials ಎಷ್ಟೈತಿ 27,500 right here 27,500 add purchase of raw materials purchases of raw material 2,50,000 purchases of raw material 2,50,000. Another one item is there to add, that is carriage inward. Carriage inwards is 5,000. Total of this 2,82,500. In this we have to deduct closing stock of raw material. It is 30,000. It is 30,000. Stock of raw materials on 31st December 30,000. So it is 30,000. So material consumed will be 2,52,500. 2,52,500 material consumed. Next, direct wages. Direct wages ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಸೊ ಡೈರೆಕ್ಟ್ ವೇಜಸ್ ಅಮೌಂಟ್ ಎಷ್ಟೈತಿಲ್ಲ 80,000. So direct wages 80,000. Prime cost $3,32,500. 3,32,500 prime cost. In this we have to add factory overhead. Factory overheads. Under this heading we have works manager's salary. Works manager's salary. It is about 12,500. Work manager salary 12,500 ಐತಿ. Factory employee salary work manager salary 12,500, factory employee salary 32,500, factory rent, taxes, insurance 3,490, power expenses 4,460, other production expenses 20,000. ಇವಿಷ್ಟನ್ನು ಫ್ಯಾಕ್ಟ್ರಿ ಓವರ್ ಹೆಡ್ ಕೆಳಗೆ ಬರೆಯಾಕತ್ತೇವೆ ನಾವು ಒನ್ ಬೈ ಒನ್. ಓಕೆ, ಫ್ಯಾಕ್ಟ್ರಿ ಎಂಪ್ಲಾಯೀ ಸ್ಯಾಲ್ರಿ ಎಷ್ಟೈತಿ ಇಲ್ಲಿ 32,500. ನೆಕ್ಸ್ಟ್ ಫ್ಯಾಕ್ಟ್ರಿ ರೆಂಟ್ taxes and insurance.
Total of this 3,490. Power expenses, all factory related expenses. Here we are writing 4,460. Other production expenses. $20,000. Okay. Workman's salary, factory employee salary, factory rent and expenses, power expenses and other production expenses. Total of factory overhead $72,950. outer column total cost column ಒಳಗೆ ಬರಿಬೇಕಾಯ್ತು ಇದನ್ನ. Gross factory cost, because we have adjustment here. Okay, total of this 4,05,450. In this we are adding opening work in progress. Opening work in progress. Opening work in progress is 8,000. Closing work in progress is 5,500. ಇದನ್ನು ಆ್ಯಡ್ ಮಾಡ್ತೇವೆ, ಇದನ್ನು ಲೆಸ್ ಮಾಡಾಕತ್ತೇವೆ. ಓಕೆ, ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಈಸ್ 8,000. Total of 4,13,450 less closing work in progress. Closing work in progress is 5,500. So works cost or factory cost is 4,07,950. Now add administrative overhead. In this heading we have only one expenses, that is general expenses. General expenses 15,625 right there. General expenses 15,625. Total of this 4,23,575. Cost of
production. In this again we have opening and closing stock of finished goods. So add opening stock of finished goods. It is 7,000. Opening stock 7,000 ಐತಿ, ಕ್ಲೋಸಿಂಗ್ ಸ್ಟಾಕ್ 5,000 ಐತಿ. ಓಪನಿಂಗ್ ಸ್ಟಾಕ್ ಆ್ಯಡ್ ಮಾಡಿರಿ, ಕ್ಲೋಸಿಂಗ್ ಸ್ಟಾಕ್ ಲೆಸ್ ಮಾಡಿರಿ. ಓಪನಿಂಗ್ ಸ್ಟಾಕ್ 7,000. $4,30,575. Now deduct closing stock of finished goods. It is 5,000. Cost of goods sold. ಯಾವಾಗ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಮಾಡ್ತೀರಿ ಆವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರ್ತೈತಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಳಗೆ. ಓಕೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ 4,25,575. In this we have to add selling and distribution overhead. Selling and distribution overheads. We have only one expenses, that is selling expenses. All these expenses are non-cost items, so these are not considered in cost sheet. ಕಾಸ್ಟ್ ಶೀಟ್ ಒಳಗೆ ಇವ್ನು ತೊಗೊಳಕತ್ತಿಲ್ಲ, ಹೀಗಾಗಿ ಡೈರೆಕ್ಟಾಗಿ ಏನೈತಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನೈತಿಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡಾಕತ್ತೇವೆ. ಇದು ಸೇಲ್ಸ್ ಏನೈತಿ ಲಾಸ್ಟಿಗೆ ಬರೆಯಾಕತ್ತೇವೆ. ಓಕೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟೈತಲ್ಲೇ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ $3,025. Cost of sales. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಿದ ಮೇಲೆ ಕಾಸ್ಟ್ ಆಫ್ ಸೇಲ್ಸ್ ಬರಾಕತ್ತೈತಿ ನಿಮ್ಮದು. ಸೊ ಎಷ್ಟೈತಿಲ್ಲ ಇದು ಟೋಟಲ 4,28,600. ಓಕೆ, ಈಗೇನೈತಿ ಒಂದು ಲೈನ್ ಇಲ್ಲಿ ಬಿಡೋದೈತಿ ಫಾರ್ ಪ್ರಾಫಿಟ್. ದ ಡಿಫ್ರೆನ್ಸ್ ಅಮೌಂಟ್ ವಿಲ್ ಬಿ ದ ಪ್ರಾಫಿಟ್. ಡಿಫ್ರೆನ್ಸ್ ಅಮೌಂಟ್ ಏನೈತಿ ಪ್ರಾಫಿಟ್ ಬರೆಯೋದೈತಿ. ಸೊ ಸೇಲ್ಸ್ ಫಾರ್ ದ ಇಯರ್ ಇಟ್ ಈಸ್ ಗಿವನ್. ಸೇಲ್ಸ್ ಕೊಟ್ಟಾರಲ್ಲಿ ಎಷ್ಟು 5,50,000. ಅದನ್ನು ಲಾಸ್ಟಿಗೆ ಇಲ್ಲಿ ಬರೀರಿ. ಟೋಟಲ್ ಆದಮೇಲೆ 5,50,000. ಈ 5,50,000 ಒಳಗೆ 4,28,600 ಲೆಸ್ ಮಾಡಿರಿ, ಆವತ್ತೇ ನಿಮಗೆ ಪ್ರಾಫಿಟ್ ಸಿಗಾಕತ್ತೈತಿ. ಓಕೆ, ಇದು ಈ ಸೇಲ್ಸ್ ಒಳಗೆ ಇದು ಟೋಟಲ್ ಕಾಸ್ಟ್ ಲೆಸ್ ಮಾಡಿರಿ. ಕಾಸ್ಟ್ ಆಫ್ ಸೇಲ್ಸ್ ಆರ್ ಟೋಟಲ್ ಕಾಸ್ಟ್ ಲೆಸ್ ಮಾಡಿರಿ. ಅದು ಡಿಫ್ರೆನ್ಸ್ ಅಮೌಂಟ್ ಏನೈತಿ ಪ್ರಾಫಿಟ್ ಇರೋದೈತಿ. ಪ್ರಾಫಿಟ್ ಈಸ್ 1,21,400. ಓಕೆ, ಇಟ್ ಈಸ್ ಅವರ್ ಕಾಸ್ಟ್ ಶೀಟ್. ಫಸ್ಟ್ ಏನು ಬರಾಕತ್ತೈತಿ ಕಾಸ್ಟ್ ಶೀಟ್ ಒಳಗೆ ಮಟೀರಿಯಲ್ ಅಡ್ಜಸ್ಟ್ಮೆಂಟ್ ಮಾಡಿದ ಕೂಡಲೇ ಮಟೀರಿಯಲ್ ಕನ್ಸ್ಯೂಮ್ಡ್ ಫಸ್ಟ್ ಸ್ಟೆಪ್ ಐತಿ. ಮಟೀರಿಯಲ್ ಕನ್ಸ್ಯೂಮ್ಡ್ ಆದಮೇಲೆ
ಡೈರೆಕ್ಟ್ ವೇಜಸ್ ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ ಬರಾಕತ್ತೈತಿ. ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆ್ಯಡ್ ಮಾಡಿದ ಕೂಡಲೇನ ಗ್ರಾಸ್ ಫ್ಯಾಕ್ಟ್ರಿ ಕಾಸ್ಟ್ ಬರಾಕತ್ತೈತಿ. ಗ್ರಾಸ್ ಫ್ಯಾಕ್ಟ್ರಿ ಕಾಸ್ಟ್ ಒಳಗೆ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಡ್ ಮಾಡಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಲೆಸ್ ಮಾಡಿದ ಕೂಡಲೇನ ವರ್ಕ್ಸ್ ಕಾಸ್ಟ್ ಆರ್ ಫ್ಯಾಕ್ಟ್ರಿ ಕಾಸ್ಟ್ ಬರಾಕತ್ತೈತಿ. ಈ ವರ್ಕ್ಸ್ ಕಾಸ್ಟ್ ಒಳಗೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆ್ಯಡ್ ಮಾಡಿದ್ದೀವಿ ಅಂತಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರಾಕತ್ತೈತಿ. ಓಕೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರಾಕತ್ತೈತಿ. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಳಗೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಆ್ಯಡ್ ಮಾಡೋದೈತಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಲೆಸ್ ಮಾಡೋದೈತಿ. ಆ ಹೊತ್ನಾಗ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರಾಕತ್ತೈತಿ. ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಒಳಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆ್ಯಡ್ ಮಾಡಿದ್ರಿ ಅಂದ್ರೆ ಕಾಸ್ಟ್ ಆಫ್ ಸೇಲ್ಸ್ ಬರ್ತೈತಿ. ಕಾಸ್ಟ್ ಆಫ್ ಸೇಲ್ಸ್ ಒಳಗೆ ಪ್ರಾಫಿಟ್ ಆ್ಯಡ್ ಮಾಡಿದ್ರೆ selling price or sales price baragatati. It is the procedure to solve the cost sheet. Hope you like my video. Please like, share and subscribe my channel. Thank you.